ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತು ಬಹುಶಃ ಕೆಸೋದಿದೆ ನಾಗರಿಕ ಪೌರ ಸನ್ಮಾನಕ್ಕೆ ನನ್ನನ್ನು ಒಪ್ಸೋಕೆ ನ್ಯಾಯಕರ ಆಯ್ತಿರಲಿಲ್ಲ ಅಂತ ಕಾಣ್ತದೆ. ಯಾಕೆಂದ್ರೆ ನಾನು 4 ಅವಧಿ ಶಾಸಕನಾದವನು, ವಿಧಾನ ಪರಿಷತ್ ಸದಸ್ಯನಾಗಿಯೂ 4 ಸಾರಿ ಸೋಲನ್ನು ಕಂಡಿರ್ತಕ್ಕಂಥವರು. ನಮ್ಮ ರಾಜ್ಯ ಸರ್ಕಾರದ ಈ ಗುಣಮಂಡಲ ಸದಸ್ಯ ಜೊತೆ ಇದ್ರ ಏನು ಅವಕಾಶ ಅವರ ತಾನೇ ಈ ರಾಜಕೀಯ ಒಂದು ಪ್ರಜ್ಞೆಯ ಬಗ್ಗೆ ಹೆಚ್ಚು ಅರಿವು ಬರ್ತಾ ಇರುವಂತ ಕಾಲ ಅದು. 2000 ಮುಖ್ಯಮಂತ್ರಿ ಸ್ಥಾನ ನಾನು ಈ ಗೌರವ ಯಾವ ಕೂಡ ಮಾಡಿಸ್ಕೊಳ್ತಾ ತನಕ ಬಹಳ ಸಾರಿ ಪತ್ರಿಕೆಗಳ ಕೇಳಿದ ಯಾಕೆ ಸರ್ ನೀವು ಅಭಿನಂದನೆ ಸ್ವೀಕಾರ ಮಾಡೋಣ ಅಂತ. ನಾನು ಮಾಡಿದ ಕೆಲಸಗಳು ಇರ್ತಪ್ಪ, ಅಭಿನಂದನೆ ಹೋಗ್ತಕ್ಕಂಥ ಕೆಲಸಗಳನ್ನ ನಾನು ಮಾಡಿದ್ರೆ ಈಗ ನಾನು ಮಾಡಿಸ್ಬೇಕಾಯ್ತು. ಈಗ ನಾನು ಕರ್ತವ್ಯ ಮಾಡಿದ್ದೀನಿ, ಅಭಿನಂದನೆ ಹೋಗ್ತಕ್ಕಂಥ ಕೆಲಸ ಹೋದ್ರೆ ನಾನು ಮಾಡಿಲ್ಲ ಅಂತ. ನಾನು ಹೇಳಿದೆ ಶ್ರೀಮಾನ್ ಕೆ ಶೇಷಾದ್ರಿಯವರು ಅಲ್ಲೋಗಿದ್ದೆ, ಇವತ್ತು ನನ್ನ ಈ ಕಾರ್ಯಕ್ಕೆ ಒಪ್ಪಿಸೋದು ಕಷ್ಟವಾಗ್ತಿತ್ತು ಅಂತ ಹೇಳಿ ನಾನು ಪ್ರಾರಂಭ ಅನಿಸ್ತೇನೆ. ಈಗಲೂ ಕೂಡ ನನ್ನ ಅನ್ಸುತ್ತೆ ಏನು ನಾನು ಯಾರು ಮಾಡಬಾರ್ದಂತ, ಯಾರು ತೋರಿಸ್ತಾ ಇರ್ಬೋದ ಅಂತ ಪ್ರಾಮಾಣಿಕತೆ ನಾನು ತೋರಿಸಿದ್ದೀನಿ ಅಂತಕ್ಕಂಥ ಭಾವನೆ ಇಲ್ಲ ನನಗೆ. ಸಾಮಾನ್ಯ ನಾನು ಈ ಅಭಿನಂದನ ಕೂಗುವಂತ ಸ್ಮರಣೆಗಳನ್ನ ಅವ್ರು ದಯಮಾಡಿ ವಾಪಸ್ ತಗೊಂಡು ನಗರಸಭೆಯಲ್ಲಿ ಇಟ್ಕೋಬೇಕು ಅಂತ ಅದನ್ನ ಪ್ರಾರ್ಥನೆ ಮಾಡಿಕೊಡ್ತೀನಿ. ಅದು ನಗರಸಭೆಯಲ್ಲಿ ಇರೋದಕ್ಕೆ ಮಾತ್ರ ಅದಕ್ಕೆ ಅರ್ಹವಾಗಿರ್ತಕ್ಕಂಥದ್ದು. ನನಗೆ ಕೊಟ್ಟಂತ ಆ ಸನ್ಮಾನದ ದ್ಯೋತಕವಾಗಿರ್ತಕ್ಕಂಥ ಸ್ಮರಣೆಗೆ ನಮ್ಮ ನಗರಸಭೆಯಲ್ಲಿ ಇಟ್ಕೊಳ್ಳಿ, ನನ್ನ ಮನಸ್ಸಿಗೂ ಕೂಡ ಸಮಾನವಾಗಿ ಅಂತಕ್ಕಂಥ ಮಾತನ್ನು ಹೇಳಿ ಇದಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂಥ ಅನೇಕ ಗಣ್ಯರು, ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಸಕರಾದ ಎಚ್.ವಿ. ವಿಕ್ರಮೇಶ್ವರ್ ಅವರು, ನನಗೆ ಇನ್ನೊಂದು ಆಶಯ ಇದೆ, ಮುಂದೆ ಕೂಡ ಮುಂದೆ ಬರ್ತಕ್ಕಂಥ ನಗರಸಭೆಯವರು ಆ ಪೌರ ಸನ್ಮಾನವನ್ನು ತಮಗೂ ಕೂಡ ಮಾಡುವಂತ ಒಂದು ಅರ್ಹತೆ ತಮಗೂ ಕೂಡ ಬರಲಿ.